ಇನ್ನು ನೀಟ್ ಪರೀಕ್ಷೆ ಬರೆದು ವೈದ್ಯರಾಗಬೇಕು ಅಂತ ಲಕ್ಷಾಂತರ ವಿದ್ಯಾರ್ಥಿಗಳು ಕನಸನ್ನ ಕಂಡಿದ್ರು. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಗ್ಯಾಂಗ್ನ ಅಟ್ಟಹಾಸಕ್ಕೆ ಹಲವರ ಭವಿಷ್ಯವೇ ಹಾಳಾಗಿ ಹೋಗಿದೆ. ಪರೀಕ್ಷೆ ರದ್ದಾಗಿ ಮರುಪರೀಕ್ಷೆ ಘೋಷಿಸ್ತಾ ಇದ್ದಾಗೆ ಹಲವರು ಆತ್ಮಹತ್ಯೆಗೆ ಶರಣಾಗಿದ್ದರು ಕೂಡ. ಇದೀಗ ಮರುಪರೀಕ್ಷೆಗೆ 3 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲೇ ಮತ್ತಿಬ್ರು ಬದುಕಿಗೆ ಗುಡ್ ಬೈ ಹೇಳಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಒನ್ ನೇಷನ್ ಒಂದು ಲೂಟಿ ಆಗ್ತಾ ಇದೆ. ನೀಟ್ ಭವಿಷ್ಯದ ವೈದ್ಯರಾಗಬೇಕಿದ್ದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯ ಎಡವಟ್ಟಿನಿಂದ ಜೀವನ ಕೊನೆಗೊಳಿಸುತ್ತಿದ್ದಾರೆ. ದೇಶಾದ್ಯಂತ ನೀಟ್ ಪರೀಕ್ಷಾ ಕಿಚ್ಚು ಮತ್ತೆ ಹೊತ್ಕೊಂಡಿದೆ. ಮೇ 3ರ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದರಿಂದ ಮೇ 12ರಂದು ಎಕ್ಸಾಮ್ ರದ್ದುಗೊಳಿಸಿತ್ತು. ಜೂನ್ 21ರಂದು ಮರುಪರೀಕ್ಷೆ ನಡೆಸಲು ಎನ್ಟಿಎ ಮತ್ತು ಕೇಂದ್ರ ಸರ್ಕಾರ ದಿನಾಂಕ ನಿಗದಿಪಡಿಸಿವೆ. ಈ ನಡುವೆ ಪರೀಕ್ಷೆಗೆ 3 ದಿನಗಳಷ್ಟೇ ಬಾಕಿ ಇರುವಾಗ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ನೀಟ್ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಫೋಟೋದಲ್ಲಿರೋ ವಿದ್ಯಾರ್ಥಿನಿಯ ಹೆಸರು ರಿಯಾ ಕುಮಾರಿ. 23 ವರ್ಷದ ಈಕೆ ದ್ವಿತೀಯ ಪಿಯು ಟಾಪರ್. ಮೇ 3ರಂದು 2ನೇ ಬಾರಿ ನೀಟ್ ಪರೀಕ್ಷೆ ಬರೆದಿದ್ದ ರಿಯಾಳ ತಂದೆ ಕಾರ್ಗಿಲ್ ಯುದ್ಧದ ವೇಳೆ ಹೋರಾಡಿದ್ದ ನಿವೃತ್ತ ಸೇನಾಧಿಕಾರಿ. ಈ ಕಾರ್ಗಿಲ್ ವೀರ ಮಗಳನ್ನ ವೈದ್ಯೆಯಾಗಿಸುವ ಕನಸು ಕಂಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ ರಿಯಾ ರೂಮ್ ಬಾಗಿಲು ತೆರೆದೇ ಇದ್ದಾಗ ಅನುಮಾನಗೊಂಡ ಕುಟುಂಬದವರು ಬಾಗಿಲು ತೆರೆದಿದ್ದಾರೆ. ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ರಿಯಾ ಪತ್ತೆಯಾಗಿದ್ದಾಳೆ. ರಿಯಾ ಕೊಠಡಿಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಐ ಲವ್ ಯು ಪಾಪ, ನನ್ನನ್ನು ಕ್ಷಮಿಸಿ. ನನ್ನ ಸಾವಿಗೆ ಯಾರೂ ಕಾರಣರಲ್ಲ. ಇದು ನನ್ನ ಅದಕ್ಷತೆಯಿಂದಾಗಿ ಆಗಿದೆ. ಪರೀಕ್ಷೆ ರದ್ದು ಮತ್ತು ಮರುಪರೀಕ್ಷೆಗೆ ಬೇಸತ್ತು ರಿಯಾ ಆತ್ಮಹತ್ಯೆಗೆ ಶರಣಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದ್ದು ತನಿಖೆ ನಡೀತಿದೆ. ಇತ್ತ ರಾಜಸ್ಥಾನದ ಸೀಕರ್ನಲ್ಲೂ ನೀಟ್ ಅಭ್ಯರ್ಥಿ ಉಮೇಶ್ ಎಂಬಾತ ಜೂನ್ 15ರಂದು ಅಂದ್ರೆ ಸೋಮವಾರ ಸೂಸೈಡ್ ಮಾಡಿಕೊಂಡಿದ್ದಾನೆ. ಮೇ 3ರಂದು 3ನೇ ಬಾರಿ ನೀಟ್ ಪರೀಕ್ಷೆ ಬರೆದಿದ್ದ ಉಮೇಶ್ ಈ ಹಿಂದೆ ಕೋಚಿಂಗ್ ಸೆಂಟರ್ನಲ್ಲಿ ಕಲಿತಿದ್ದ. ಇದೀಗ ಮರುಪರೀಕ್ಷೆಗೆ ಮನೆಯಿಂದಲೇ ತಯಾರಿ ನಡೆಸ್ತಿದ್ದ. ಬಿಸ್ನೆಸ್ ಮ್ಯಾನ್ ಆಗಿರೋ ತಂದೆ ಮುಂಬೈನಲ್ಲಿದ್ರೆ ತಾಯಿ, ಸಹೋದರ, ಸಹೋದರಿ ಜೊತೆ ಸೀಕರ್ನಲ್ಲಿ ಉಮೇಶ್ ವಾಸವಾಗಿದ್ದ. ಸೂಸೈಡ್ಗೂ ಮುನ್ನ ತಾಯಿಯನ್ನ ತವ್ರ ಮನೆಗೆ ಬಿಟ್ಟು ಬಂದಿದ್ದ. ಸಹೋದರಿ ಮತ್ತು ಸಹೋದರ ಟ್ಯೂಷನ್ಗೆ ಹೋಗಿದ್ರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಉಮೇಶ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಾನು ಈ ಪ್ರಪಂಚದಿಂದ ಬಹುದೂರ ಸಾಗ್ತಿದ್ದೀನಿ, ಕ್ಷಮಿಸಿ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ರಾಜಸ್ಥಾನದಲ್ಲಿ ಮೇ 15ರಂದು ಪ್ರದೀಪ್ ಮಹೀಚ್ ಎಂಬಾತ ಸೂಸೈಡ್ ಮಾಡಿಕೊಂಡಿದ್ದ. ನೀಟ್ ಪರೀಕ್ಷಾರ್ಥಿಗಳ ಸಾವಿನ ಬಗ್ಗೆ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದು ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವನಿಗೆ ಪರೀಕ್ಷೆ ಬರೆಯಲು ಅನುಮತಿ. ಮೇ 3ರ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಆರೋಪಿ ಯಶ್ ಯಾದವ್ಗೂ ಮರುಪರೀಕ್ಷೆ ಬರೆಯಲು ಅನುಮತಿ ಸಿಕ್ಕಿದೆ. ದೆಹಲಿ ಹೈಕೋರ್ಟ್ ಅನುಮತಿ ನೀಡಿದ್ದು ಪೊಲೀಸ್ ಕಸ್ಟಡಿಯಲ್ಲೇ ಆರೋಪಿ ಯಶ್ ಯಾದವ್ ಪರೀಕ್ಷೆ ಬರೆಯಲಿದ್ದಾನೆ. ನೀಟ್ ಅಕ್ರಮ ಖಂಡಿಸಿ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಇನ್ನು ಇತ್ತ ಬೆಂಗಳೂರಿನಲ್ಲಿ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟವಾಡ್ತಿದ್ದಾರೆ ಅಂತ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಎಂಟೈರ್ ನೀಟ್ ಪ್ರಾಸೆಸ್ ಇಡೀ ಭಾರತಕ್ಕೆ ಒಂದೇ ಎಕ್ಸಾಮ್ ಅಂತ ತಂದು ನಿಜವಾಗ್ಲೂ ಬಡ ವಿದ್ಯಾರ್ಥಿಗಳು, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಯಾರು ಆಸೆ ಪಟ್ಟು ಕನಸು ಕಟ್ಟು ಬಡ ಮಕ್ಕಳು ಪುಟ್ಟ ಮನೆಗಳಿಂದ ಡಾಕ್ಟರ್ಸ್ ಆಗ್ಬೇಕು, ಇಡೀ ಸಮಾಜನ ಸರ್ವ್ ಮಾಡ್ಬೇಕು ಅಂತ ಡೆಡಿಕೇಟೆಡ್ ಆಗಿ ನಿಂತಿದ್ರು, ಅಂತವರ ಕನಸನ್ನ ಹಾಳು ಮಾಡ್ತಾ ಇದೆ ಈ ನೀಟ್ ಎಕ್ಸಾಮ್. ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧ, ಸಿಇಒ ಅಸಮಾಧಾನ. ಪ್ರಶ್ನೆ ಪತ್ರಿಕೆ ಲೀಕ್ ತಡೆಯಲು ಕೇಂದ್ರ ಸರ್ಕಾರ ಹಲವು ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿದೆ. ಹಾಗೆ ಜೂನ್ 22ರವರೆಗೆ ಟೆಲಿಗ್ರಾಮ್ ಆಪ್ ನಿರ್ಬಂಧಿಸಲಾಗಿದೆ. ಕಳೆದ ಬಾರಿ ಟೆಲಿಗ್ರಾಮ್ ಆಪ್ನಲ್ಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಹೀಗಾಗಿ ಆಪ್ಗೆ ನಿರ್ಬಂಧ ಹಾಕಲಾಗಿದೆ. ಆದರೆ ಟೆಲಿಗ್ರಾಮ್ ಸಿಇಒ ಪವೆಲ್ ಡುರೋವ್ ಅಸಮಾಧಾನ ಹೊರಹಾಕಿದ್ದು ಇದು 150 ಮಿಲಿಯನ್ ಭಾರತೀಯರಿಗೆ ನೀಡಿದ ಶಿಕ್ಷೆ. ಟೆಲಿಗ್ರಾಂನೊಳಗಿನವರು ಯಾರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿಲ್ಲ. ಸೋರಿಕೆ ಮಾಡುವವರು ಮತ್ತೊಂದು ಆಪ್ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಆಪ್ ನಿರ್ಬಂಧ ಸಂಬಂಧ ಟೆಲಿಗ್ರಾಮ್ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ನಲ್ಲಿ ಏನಾಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.
ಹೀಗೆ ಇಲ್ಲಿ ಬಹಳ ಕ್ಲಿಯರ್ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಸೇರಿದಾಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇರೋರು. ಧರ್ಮೇಂದ್ರ ಪ್ರಧಾನ್ ಇದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಸಾಲು ಈ ರೀತಿಯಾದಂತಹ ಅಕ್ರಮಗಳು ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಆಗ್ತಾ ಇದ್ರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋ ಗಟ್ಟಿತನ ಯಾಕಿಲ್ಲ ಕೇಂದ್ರ ಸರ್ಕಾರಕ್ಕೆ? ಇವತ್ತಿಂದ ಏನಾಗಿದೆ, ಕಾಂಗ್ರೆಸ್ ಬೇರೆ ದೇಶದ ಹಲವು ನಗರಗಳಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಇದನ್ನ ಸರಣಿ ರೂಪದಲ್ಲಿ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ. ರಾಹುಲ್ ಗಾಂಧಿ ಅವರು ಪ್ರತಿಭಟನೆಗೆ ತೆರಳುವ ಮುನ್ನ ಟ್ವೀಟ್ ಮಾಡಿದ್ದು, ಪ್ರಧಾನಿ ಮೋದಿ ಧರ್ಮೇಂದ್ರ ಪ್ರಧಾನ್ ಇದಕ್ಕೆ ಹೊಣೆ, ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಅವರು ನಾಶ ಮಾಡಿದ್ದಾರೆ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ನಾನು ಕೋಟಾ ಕಡೆಗೆ ಹೋಗ್ತಿದ್ದೇನೆ, ಆದರೆ ಉಮೇಶ್ ಹಾಗೂ ರಿಯಾ ಎಂಬ ಎರಡು ಹೆಸರುಗಳು ನನ್ನ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿದೆ. ನಿನ್ನೆ ಉಮೇಶ್ ಎಂಬಾತ ಸಿಕ್ಕರ್ನಲ್ಲಿ ಹಾಗೂ ರಿಯಾ ಎಂಬಾಕೆ ಡೆಹ್ರಾಡೂನ್ನಲ್ಲಿ ಇಬ್ಬರು ನೀಟ್ ಪರೀಕ್ಷೆ ಒತ್ತಡದಿಂದ ತಮ್ಮ ಬದುಕನ್ನು ಅಂತ್ಯಗೊಳಿಸಿದ್ದಾರೆ. 22 ವರ್ಷ ಹಾಗೂ 23 ವರ್ಷದ ಮಕ್ಕಳು ಅವರ ಕನಸಿನ ಆಕಾಶದಲ್ಲಿ ತೇಲಾಡಬೇಕಿದ್ದವರು ಈ ಅನ್ಯಾಯದ ವ್ಯವಸ್ಥೆಯಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಭ್ರಷ್ಟ ವ್ಯವಸ್ಥೆಯ ಪರಿಣಾಮ ಸಾವುಗಳು ಸಂಭವಿಸುತ್ತಿವೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೊಣೆಗಾರರಾಗಿದ್ದಾರೆ. ಇವರು ವಿದ್ಯಾರ್ಥಿಗಳ ರಕ್ಷಣೆಗೆ ಇಲ್ಲದೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ಅಸಮರ್ಪಕ ನಿರ್ವಹಣೆ ಹಾಗೂ ಭವಿಷ್ಯವನ್ನ ನಾಶ ಮಾಡಿದವರಾಗಿದ್ದಾರೆ. ಇಂದು ಕೋಟಾದಿಂದ ನಾವು ಒಂದೇ ಒಂದು ಉದ್ದೇಶದಿಂದ ಹೋರಾಟವನ್ನ ಆರಂಭಿಸುತ್ತಿದ್ದೇವೆ. ಅದೇನೆಂದ್ರೆ ಯಾವ ವಿದ್ಯಾರ್ಥಿಯ ಕನಸು ಈ ರೀತಿ ಛಿದ್ರ ಆಗಬಾರದು. ಯಾವ ಪೋಷಕರು ಈ ರೀತಿ ಮತ್ತೆ ತಮ್ಮ ಮಕ್ಕಳನ್ನ ಕಳೆದುಕೊಳ್ಳಬಾರದು. ಪ್ರತಿಯೊಂದು ಕುಟುಂಬದ ನೋವು ವಿದ್ಯಾರ್ಥಿಗಳ ಧ್ವನಿಯ ರೂಪದಲ್ಲಿ ದೇಶಾದ್ಯಂತ ಪ್ರತಿಧ್ವನಿಸಲಿದೆ.